heat, forever on fire. ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಕೇಂದ್ರ ಸಚಿವರಾದ ಬಳಿಕವೂ ಕೂಡ ಮುಖ್ಯಮಂತ್ರಿಯ ಹುದ್ದೆ ಮೇಲೆ ಕಣ್ಣಿಟ್ಟಂತೆ ಕಾಣಿಸ್ತಾ ಇತ್ತು ಅವರು ಕೊಟ್ಟಿರುವಂಥ ಹೇಳಿಕೆ. ಆದರೆ ಅದೇ ಹೇಳಿಕೆಗೆ ಇದೀಗ ಚಲುವರಾಯಸ್ವಾಮಿ ಉತ್ತರ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಮತ್ತೆ ಸಿಎಂ ಆಗುವ ಕನಸು ಕಾಣ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿ ಆದರೆ ಬಿಜೆಪಿಯವರ ಕತೆ ಏನು ಅಂತ ಹೇಳಿ ಪ್ರಶ್ನೆ ಎತ್ತಿದ್ದಾರೆ. ಹಾಸನದಲ್ಲಿ ಚಲುವರಾಯಸ್ವಾಮಿ ಈ ಮಾತುಗಳನ್ನು ಹೇಳಿದ್ದಾರೆ. HDK ಎರಡೇ ಸೀಟು ತೆಗೆದುಕೊಂಡು ಮೋದಿಗೆ ಹತ್ತಿರ ಆಗಿದ್ದಾರೆ, ದೊಡ್ಡ ಹುದ್ದೆಯಲ್ಲಿದ್ದಾರೆ, ಮತ್ತೆ ಸಿಎಂ ಕನಸು ಕಾಣ್ತಾ ಇದ್ದಾರೆ. ಒಂದು ವೇಳೆ ಕುಮಾರಸ್ವಾಮಿ ಅವರೇ ಸಿಎಂ ಆದರೆ ಜಗದೀಶ್ ಶೆಟ್ಟರ್ ಕತೆ ಏನು, ಬಸವರಾಜ ಬೊಮ್ಮಾಯಿ ಕತೆ ಏನು, ಆರ್ ಅಶೋಕ್ ಕತೆ ಏನು ಅಂತ ಹೇಳಿ HDK ವಿರುದ್ಧ ಲೇವಡಿ ಮಾಡಿದ್ದಾರೆ ಚಲುವರಾಯಸ್ವಾಮಿ. ಬಟ್ ಆದರೆ ಯಾವ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಈ ಕಾನೂನಿತ್ತು ಅದೇ ಕಾನೂನು ಇವತ್ತು ಇರೋದು. ಚಿತ್ರದುರ್ಗದಲ್ಲಿ ನಾರಾಯಣ ಸ್ವಾಮಿ ಈ ಥರ ನಾವು ಜನತಾ ದರ್ಶನ ಮಾಡಬೇಕು ಅಂತ ಕೇಳಿದಾಗಲೂ ಅದೇ BJP ಸರ್ಕಾರ ಇದ್ದಾಗ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಬರೆದಿದ್ದಾರೆ. ಅದೇ ಸರ್ಕ್ಯುಲರು ಇವಾಗಲೂ ರಿಲೀಸ್ ಆಗಿರ್ತಕ್ಕಂಥದ್ದು ಯಾವುದೇ ಇಲ್ಲ. ಬಟ್ ಅವರು ಜನರನ್ನು ಭೇಟಿ ಮಾಡೋದಕ್ಕೆ, ಜನರು ಬಂದ ಸಮಸ್ಯೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡೋಕ್ಕೆ, DC ಕೊಡೋದಕ್ಕೆ, ಮುಖ್ಯಮಂತ್ರಿ ಕಳಿಸೋದಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಅವರು ರಿವ್ಯೂ ಮಾಡೋಕ್ಕೆ ಅಧಿಕಾರದ್ದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಮಾತ್ರ ದಿಸಾ ಮೀಟಿಂಗನ್ನು ಕರೀಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಆ ಸ್ಕೀಮನ್ನು ಮಾತ್ರ ರಿವ್ಯೂ ಮಾಡಲಿಕ್ಕೆ, ರಾಜ್ಯ ಸರ್ಕಾರದ ಯೋಜನೆಗಳನ್ನ, ರಾಜ್ಯ ಸರ್ಕಾರದ ಕೆಲಸಗಳನ್ನ ರಿವ್ಯೂ ಮಾಡಲಿಕ್ಕೆ ಅವರಿಗೆ ಅವಕಾಶ ಇಲ್ಲ ಅಂತ ಇಡೀ ರಾಷ್ಟ್ರದಲ್ಲಿ ಅವರು ಒಂದು ಜಿಲ್ಲೆಗೂ ಅಲ್ಲ, ಒಂದು ರಾಜ್ಯಕ್ಕೂ ಅಲ್ಲ. ಅವ್ರು ಹೇಳ್ತಾರೆ, ನಾನೇನು ಅವ್ನು ಕೇಳಿ ಬರ್ಬೇಕೇನ್ರಿ ಚಲುವರಾಯಸ್ವಾಮಿನ ಮಂಡ್ಯಕ್ಕೆ ಅಂತ. ಯಾರು ಅಲ್ಲೇ ಮನೆ ಮಾಡಲಿ, ಈಗ ಹುಬ್ಳಿಲಿ ಮನೆ ಮಾಡಿ ಶಿಫ್ಟ್ ಮಾಡಿದ್ದಾರೆ, ಮಂಡ್ಯದಲ್ಲಿ ಒಂದು ಮನೆ ಮಾಡಲಿ, ಬಿಡದಿಲಿ ಒಂದು ಮನೆ ಮಾಡಿದಾರಲ್ಲ ಹಂಗೆ ಮಂಡ್ಯದಲ್ಲಿ ಒಂದು ಮನೆ ಮಾಡಲಿ. ಯಾರು ಬೇಡ ಅಂತ ನನಗೇನಂತೆ, ಅಲ್ಲೇ ಮಲ್ಕೊಳ್ಳಿ, ಅಲ್ಲಿಂದನೇ ಓಡಾಡಲಿ ಡೆಲ್ಲಿಗೆ. ಇಲ್ಲ ಡೆಲ್ಲಿ ಎಲ್ಲ ಬಿಟ್ಬಿಟ್ಟು ನಾನು ಮಂಡ್ಯ ಒಂದೇ ಅಂತ ಪ್ರಧಾನಮಂತ್ರಿ ಹತ್ರ ಅನುಮತಿ ತಗೊಂಡು ಮಂಡ್ಯಕ್ಕೆ ಒಂದೇ ಸೀಮಿತವಾಗಿ ಕೆಲಸ ಮಾಡಲಿ. ನನಗೇನಾದರೂ ಹೊಟ್ಟೆವರಿನೂ ಇಲ್ಲ, ಬೇಜಾರೂ ಇಲ್ಲ. ಅವರು ಒಂದು ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳು ಮಾತನಾಡೋ ರೀತಿಯೇ ನನಗೆ ಯಾಕೋ ಇದು ಏನಪ್ಪ ಅಂತ ಆಶ್ಚರ್ಯ ಆಗುತ್ತೆ. ನಾವು ಅವರಿಂದ ಕಲಿಬೇಕು. ಅವ್ರು ಯಾಕೆ ಈ ಥರ ಮಾತಾಡ್ತಾರೋ ಗೊತ್ತಿಲ್ಲ. ನಮಗೇನು ಹೊಟ್ಟೆವರಿ ಇಲ್ಲ. ಅವರು ಇಡೀ ರಾಷ್ಟ್ರಕ್ಕೆ ದೊಡ್ಡ ಮಂತ್ರಿ ಆಗಿದ್ದಾರೆ. ಇಡೀ ರಾಜ್ಯನೂ ಅವ್ರ ಕೈಲಿದೆ. ಇಡೀ ರಾಷ್ಟ್ರಕ್ಕೆ ಅವ್ರ ಮಂತ್ರಿ ಆದಮೇಲೆ ಎಲ್ಲಿ ಬೇಕಾದ್ರೂ ಕೆಲಸ ಮಾಡಲಿ, ತೊಂದರೆ ಏನು.